ವಿಷ್ಣುದಾದ ಅಭಿಮಾನಿಗಳ ಪಾಲಿಗೆ ದೇವರು, ಅಪ್ಪಾಜಿ, ಎವ್ರಿಥಿಂಗ್ ಎಲ್ಲದೂ ಕೂಡ ಆಗಿದ್ರು. ಅವ್ರ ಕಥೆಗಳನ್ನ ಕೇಳ್ತಾ ಇದ್ರೆ ಅವ್ರು ಅನುಭವಿಸಿದಂತ ಆ ರೋಚಕ ಸವಾಲುಗಳು, ಅವ್ರು ಬದುಕಿದಂತ ರೀತಿ, ತಮ್ಮ ನಾಡಿನಲ್ಲೇ ಅವ್ರಿಗಾದಂತ ಕೆಲವು ಅನ್ಯಾಯಗಳು, ಅನೇಕ ಕಹಿ ಘಟನೆಗಳು. ವಿಷ್ಣುದಾದ ಅವರ ಅಭಿಮಾನಿಗಳು ಕೋಟ್ಯಂತರ ಜನ ಇದ್ದಾರೆ. ಈಗಲೂ ಕೂಡ ಅವರ ಅಭಿಮಾನಿಗಳಿಗೆ ಅವರ ಬದುಕೆ ದಾರಿದೀಪ, ಅವ್ರ ಬದುಕೆ ಒಂದು ರೋಲ್ ಮಾಡೆಲ್. ಅವ್ರು ಬದುಕಿದಂತ ರೀತಿ, ಜಾತಿ ಇಲ್ಲದೆ, ಅನ್ಯ ಜಾತಿ ಧರ್ಮ ಇವ್ಯಾವುದು ಇಲ್ಲದೆ ಬದುಕಿದಂತ ಒಬ್ಬ ಏಕೈಕ ವ್ಯಕ್ತಿ ಅಂದ್ರೆ ವಿಷ್ಣುವರ್ಧನ್ ಅನ್ನೋದು ನಿಮ್ಗೆಲ್ಲ ಗೊತ್ತಿರತಕ್ಕಂತ ಸತ್ಯ. ಬಟ್ ಅವ್ರ ಜೊತೆಗೆ ಕಳೆದ ಬರೋಬ್ಬರಿ 35 ವರ್ಷಗಳು ಅವ್ರ ಜೊತೆಗೆ ಬಾಳಿದ್ರು, ಅವ್ರ ಜೊತೆಗೆ ಇದ್ರು, ಅವರಿಗೆ ಧೈರ್ಯವಾಗಿದ್ರು. ಕರ್ನಾಟಕ ಮಾತ್ರವಲ್ಲದೆ ಕರ್ನಾಟಕದಿಂದ ಚೆನ್ನೈನಲ್ಲಿದ್ದಾಗಲೂ ಕೂಡ ಎಲ್ಲಾ ಕಹಿ ಘಟನೆಗಳ ಜೊತೆ ನಿಂತವರು ಶ್ರೀಧರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸರ್, ತುಂಬಾ ಗ್ರೇಟ್ಫುಲ್ ಅನ್ಸುತ್ತೆ ನಿಮ್ ಜೊತೆ ಮಾತನಾಡ್ತಾ ಇರೋದು. ಅನೇಕ ಸಂದರ್ಶಗಳನ್ನ ಕೊಟ್ಟಿದ್ದೀರಾ. ನಿಮ್ಮ ಆರಂಭದ ಪಯಣ ಹೇಗೆ, ನೀವು ಆ ವಿಷ್ಣುದಾದ ಅವ್ರನ್ನ ಟಚ್ ಮಾಡಿದ್ದೆ ಯಾವಾಗ ಫಸ್ಟ್ ಅಂತ? ನಮಸ್ಕಾರ ಸರ್. ನಿಮ್ಮ ಚಾನಲ್ಗೆ ನಾನು 78-79ರಲ್ಲಿ ಅವ್ರನ್ನ ಫಸ್ಟ್ ನೋಡಿದ್ದು ಅಂದರೆ, ನಾನು ಬಂದಾಗ ಅವ್ರು ಇರಲಿಲ್ಲ ಮನೆಯಲ್ಲಿ, ಮೈಸೂರಿನಲ್ಲಿ ಶೂಟಿಂಗ್ ಇದ್ರು. ಮಾರನೇ ದಿವಸ ಬರ್ತಾರೆ, ಬಂದು ನನ್ನನ್ನು ಮಾತಾಡಿಸ್ತಾರೆ, ಯಾವ ಊರು ಏನೆಲ್ಲ ಕೇಳ್ತಾರೆ. ಹೇಳ್ತೀನಿಲ್ಲ, ಅವ್ರಿಗೆ ನನ್ನ ಮೇಲೆ ಒಂಥರ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಯ್ತು ಅವತ್ತಿಂದನೇ. ಅವರು ತಾಯಿಯವರು ಆಗಿರ್ಬೋದು, ಅವ್ರ ಕುಟುಂಬದವರು ಆಗಿರ್ಬೋದು, ಭಾಳ ಒಂದು ಆತ್ಮೀಯ ವಿಶ್ವಾಸದಿಂದ ಅವತ್ತು ನನ್ನನ್ನು ಮಾತಾಡ್ಸಿದ್ರು. ನನಗೆ ಅವತ್ತಿನ ದಿವಸ ಏನಾಯ್ತು ಅಂದರೆ, ನಾನು ಊರು ಬಿಟ್ಟು ಬಂದಿದ್ದೆ. ನನಗೆ ಭಯ, ನನಗೆ ಇನ್ನೂ ಚಿಕ್ಕ ವಯಸ್ಸು ನನಗೆ. ಆಗೇನಾಗುತ್ತೆ, ನಾನು ಏನು ಮಾಡೋದು, ಇಷ್ಟು ದೊಡ್ಡ ಮನೆಗೆ ಬಂದಿದ್ದೀನಲ್ಲ, ಇಷ್ಟು ದೊಡ್ಡವ್ರ ಜೊತೆಗೆ ನಾನು ಇರಬೇಕಲ್ಲ, ಹೇಗಿರೋದು ಅಂತ ನನಗೊಂದು ಭಯ ಇತ್ತು ನನಗೆ. ಹೋಗ್ತಾ ಹೋಗ್ತಾ ಆ ಭಯ ನಾನು ಫುಲ್ ಹೋಲಾಡಿಸ್ಬಿಟ್ರು ಅವರು. ಆ ಭಯನೇ ಇಲ್ಲ, ಆ ಒಂದು ವಿಶ್ವಾಸ ಅವರಲ್ಲಿ ಇತ್ತು. ಅವರ ಕುಟುಂಬದವರು ಆಗಿರ್ಬೋದು, ಯಾರೇ ಆಗಿರ್ಬೋದು, ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ನೋಡ್ಕೋತಾ ಇದ್ರು ನನ್ನನ್ನೇ ಅಂತ ಇಲ್ಲ. ಅವ್ರ ಮನೇಲಿ ಎಲ್ಲರೂ ಕೆಲಸಗಾರನು ಅವರು ಹಾಗೇನೆ ನೋಡ್ತಾ ಇದ್ದು, ಮನೆ ಮಂದಿ ಹಾಗೆ ನೋಡ್ತಾ ಇದ್ದು ಅವರು. ಅಲ್ಲಿ ಎಲ್ಲ ಜಾತಿ ಭೇದ ಇರಲಿಲ್ಲ, ಎಲ್ಲ ಜಾತಿಯವರು ಇದ್ರು ಅಲ್ಲಿ. ಆ ಜಾತಿ ಭೇದ ಭಾವ ಇರಲೇ ಇಲ್ಲ ಅವರಲ್ಲಿ. ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ನೋಡ್ತಕ್ಕಂಥ ಮಹಾನ್ ವ್ಯಕ್ತಿ ಅವರು. ಜಾಸ್ತಿ ಅವ್ರಿಗೆ ಈ ಧರ್ಮದ ಯಾವ ಅಂಟು ಕೂಡ ಹತ್ತಿರ್ಲಿಲ್ಲ ಅನ್ನೋದಕ್ಕೆ ಕಾರಣ ನೋಡಿ, ಅವರ ಬಾಬಾ ಸ್ಟೈಲ್ ಹಾಕೊಳ್ತಾ ಇದ್ರು. ಹೌದು, ಆಮೇಲೆ ಜಾಸ್ತಿ ಉರ್ದು ಮಾತನಾಡ್ತಾ ಇದ್ರು. ಹೌದೌದು. ಅದು ಚೆನ್ನೈನಲ್ಲಿ ಇರ್ಬೇಕಾದ್ರೆ ಒಬ್ಬ ಉರ್ದು ಮಾಸ್ಟರ್ನೇ ಇಟ್ಕೊಂಡಿದ್ರು, ಉರ್ದು ಕಲ್ತಿದ್ರು. ಹೌದು, ಚೆನ್ನೈನಲ್ಲಿ 8 ವರ್ಷ ಇದ್ವಿ. ಅವಾಗ ಉರ್ದು ಮಾಸ್ಟರ್ ಮನೆಗೆ ಬರೋರು ಉರ್ದುನ್ ಕಲ್ತರು. ಅವರು ಉರ್ದುನ್ ಕಲ್ತರು, ಎಲ್ಲ ಭಾಷೆನ ಕಲಿತಾ ಇದ್ರು ಅವರು. ಅಷ್ಟು ಒಂದು ಇದಿತ್ತು ಅವ್ರಿಗೆ, ಕಲಿಬೇಕು ಅನ್ನೋದೊಂದು ಇತ್ತು. ಉರ್ದುನ್ ಕಲ್ತು ಉರ್ದುನ್ಲೇ ಮಾತಾಡ್ತಾ ಇದ್ರು. ಆ ಮೋಹ ಏನವ್ರಿಗೆ ಅಷ್ಟು ಕಾಳಜಿ. ಅವ್ರಿಗೆ ಜಾತಿ ಭೇದ ಅನ್ನೋದು ಇರ್ಲಿಲ್ವಲ್ಲ, ಎಲ್ಲರೂ ಒಂದೇ, ಎಲ್ಲ ಭಾಷೆಗಳನ್ನು ಕಲಿಬೇಕು ಅನ್ನೋದೊಂದು ಇದಿತ್ತು ಅವ್ರಿಗೆ. ಆ ಒಂದು ಎಲ್ಲದೂ ಅಷ್ಟೇ ಕಲಿಬೇಕು ಅನ್ನೋದು ಕಲಿತಾ ಇದ್ರು. ಸಂಗೀತ ಇರಬಹುದು, ಎಲ್ಲ ಎಷ್ಟು ಮಾಡ್ತಾ ಇದ್ರು. ಅಂತಹ ವ್ಯಕ್ತಿ ಸಿಗೋದಿಲ್ಲ ನಮ್ಗೆ ಇವತ್ತು. ಸಂಗೀತನೂ ಕಲ್ತಿದ್ರೆ, ಕರ್ನಾಟಕ ಸಂಗೀತನ? ಹೌದು, ಎಲ್ಲ ಕಲ್ತಿದ್ರು ಅವ್ರು, ಎಲ್ಲವೂ ಮಾಡ್ತಾ ಇದ್ರು. ಅಂತಹ ವ್ಯಕ್ತಿ ಸಿಗ್ಬೇಕು ನಮ್ಗೆ, ಇವತ್ತು ಇಲ್ಲ ಅವರು. ಬಹಳ ಸರಿ ಮನೆಗಿದ್ದಾಗ ಈ ಸಂಗೀತ ಕಲ್ತವ್ರು ಹಾಡು ಹೇಳ್ತಾ ಇರ್ತಾರೆ. ನೀವು ಆತರ ವಿಷ್ಣುದಾದ ಅವರ ಹಾಡುಗಳನ್ನ ಆಲಾಪನೆ ಮಾಡ್ತಾ ಇದ್ದಿದ್ದು ಮನೇಲಿ ಯಾವ್ದಾರ ನೆನಪು ಮಾಡ್ಕೊಂಡು? ನಾನು ಆವಾಗ ಸ್ಟಾರ್ಟಿಂಗ್ ನಾನೇನ್ ಮಾಡ್ತಾ ಇದ್ದೆ ಅಂದ್ರೆ, ಎಲ್ಲ ಪಿಕ್ಚರ್ಗಳದು ರೂಪ್ತಾರ ಅದನ್ನೆಲ್ಲ ಬರೋದು, ಅದನ್ನೆಲ್ಲ ಕಟಿಂಗ್ಸ್ ಎಲ್ಲ ಮಾಡ್ತಾ ಇದ್ದೆ. ಕಟಿಂಗ್ಸ್ ಎಲ್ಲ ಮಾಡಿ ಇಟ್ಕೊಂಡು ಒಂದು ಬುಕ್ನೆಲ್ಲ ಅಂಟಿಸಿಟ್ಟಿದ್ದೆ ನಾನು. ಇಟ್ಕೊಂಡು ನೋಡ್ತಾ ಇದ್ದೆ, ಕೆಲವು ಬಹಳ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಕಟಿಂಗ್ ಅದೆಲ್ಲ ಮಾಡಿದ್ದೀನಿ ನಾನು. ಒಂದಿಷ್ಟು ಕಲೆಕ್ಷನ್. ಹೌದು, ಮಾಡ್ತಾ ಇದ್ದೆ ಅವಾಗ. ಮನೆಯಲ್ಲಿ ನಿಮಗೆ ಆತರ ಈ ಯಾವ್ದೋ ಈ ಕ್ಯಾಸ್ಟಿಸಮ್ ಬಗ್ಗೆ ಯಾರಾದ್ರೂ ಮಾತನಾಡಿದಾಗ ಕೋಪ ಆಗಿದ್ದಿದ್ಯಾ, ಆತರ ಎಲ್ಲ ಮಾಡಬಾರ್ದು ನೀವು ಅಂತ ನಿಮಗೆ ಏನಾದ್ರು ಕಿವಿ ಮಾತು ಹೇಳ್ತಾರೆ? ಹೌದು, ಅವರು ಜಾತಿ ಕೆಲಸದ ಬಗ್ಗೆ ಆಗ್ಲಿ, ಜಾತಿ ಬಗ್ಗೆ ಆಗ್ಲಿ, ಅದ್ರ ಬಗ್ಗೆ ಮಾತಾಡಬಾರ್ದು ಅವ್ರಿಗೆ. ಇವನ್ ಇಂಥ ಕೆಲಸ ಮಾಡ್ತಾ ಇದ್ದಾನೆ ಹಾಗೆ ಹೇಳ್ಬಾರ್ದು ಅವ್ರಿಗೆ. ಅವ್ರಿಗೆ ಹೆಸರು ಹೇಳಿಯೇ ಕರಿಬೇಕು. ಆ ಒಂದು ಇದಿತ್ತು. ಅಷ್ಟೊಂದು ಗೌರವ ಕೊಡೋರು, ಹೆಣ್ಮಕ್ಳಿಗಂತೂ ಅಷ್ಟು ಗೌರವ ಕೊಡೋರು. ಅಂತಹ ಮಹಾನ್ ವ್ಯಕ್ತಿ ಅವರು. ಮನೇಲಿ ಇನ್ನೊಂದು ಏನು ಅಂದ್ರೆ, ಮನೇಲಿ ಊಟ ಮಾಡ್ಬೇಕಾದ್ರು ಕೂಡ ಅವ್ರು ಡೈನಿಂಗ್ ಟೇಬಲ್ ಅವ್ರು ಊಟ ಮಾಡ್ತಿದ್ರೆ ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ಊಟ ಮಾಡ್ಬೇಕು. ಕೆಲಸದವರು ಕೂಡ ಯಾರು ಮಾಡಲ್ಲ ಆ ಥರದನ್ನ. ಅಂತಹ ಒಂದು ಇದು ಕೊಟ್ಟಿದ್ದಾರೆ ನಮಗ್ ಕೂಡ. ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ಊಟ ಮಾಡಿದೀವಿ, ಡೈನಿಂಗ್ ಟೇಬಲ್ ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ಮಾಡಿದ್ವಿ. ಅವರೇ ಬಡಿಸಿದ್ದಾರೆ ನಮ್ಗೆ. ಯಾರು ಮಾಡ್ತಾರೆ ಇವತ್ತಿನ ದಿವಸ? ಯಾರು ಮಾಡ್ತಾರೆ? ಯಾರೂ ಮಾಡೋದಿಲ್ಲ. ಅವ್ರ ಜೊತೆಗೆ ನಾವು ಇದ್ದಿದ್ರೆ ನಿಜವಾಗ್ಲೂ ನಮ್ಮ ಒಂದು ಪುಣ್ಯ, ಯಾವ ಕಾಲದ ಪುಣ್ಯನೂ ಗೊತ್ತಿಲ್ಲ. ಅಷ್ಟು ಇದು ನಮ್ಗೆ.
ఇప్పుడు 35 ವರ್ಷ ನೀವು ನೋಡಿದ್ದೀರಾ. ನಾನು ಭಾರತೀಯ ಅಮ್ಮನವ್ರ ಬಗ್ಗೆ ಮಾತನಾಡ್ಬೇಕಾದ್ರೆ ಹೃದಯ ತುಂಬ ಬರುತ್ತೆ. ಯಾಕೆಂದ್ರೆ ಅವ್ರಿಗೆ ಒಂದ್ ಸೀರೆ ಗಿಫ್ಟ್ ಕೊಟ್ಟಿದ್ರಂತ ವಿಷ್ಣುದಾದ ಅವರು. ಹ್ಮ್ ಅದು ಮದುವೆ ಸಮಯದಲ್ಲಿ ಕೊಟ್ಟಿದ್ದಂತ. ಹೌದು. ಎಷ್ಟು ಪ್ರೀತಿ ಇತ್ತು ಅಂದ್ರೆ ಅದನ್ನ 25 ವರ್ಷಗಳಾದ್ಮೇಲೂ ಕೂಡ ಅದನ್ನ ಹಾಗೇ ಜೋಪಾನ ಮಾಡಿ ಇಟ್ಕೊಂಡಿದ್ರಂತ. ಅದನ್ನ ವಿಷ್ಣುದಾದ ಹಂಚ್ಕೊಂಡಿದ್ರು. ಆ ಒಂದು ಆ ಭಾವೈಕ್ಯತೆ ಅವರಿಬ್ಬರ ಮಧ್ಯೆ ಇದ್ದದ್ದ ಪ್ರೀತಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ತುಂಬಾ ಪ್ರೀತಿ ವಿಶ್ವಾಸ ಐತಿ ಇಬ್ಬರಲ್ಲೂ. ಅದ್ರೂ ನನ್ಗೆ ನಾನು ಕೇಳಿದೀನಿ ವಿಷಯ, ನೀವು ಹೇಳಿದ್ರಲ್ಲ, ಅದನ್ನು ನನ್ಗೆ ಹೇಳಿದ್ದಾರೆ. ಈ ತರ ನೋಡಿ ಇಷ್ಟು ವರ್ಷ ಕೊಟ್ಟಿದ್ ಸೀರೆ ಅಂತೆಲ್ಲ ಹೇಳಿದ್ದಾರೆ. ಅದನ್ನ ಕೇಳಿಸ್ಕೊಂಡಿದ್ದೀನಿ ನಾನು. ಭಾರತೀಯ ಅಮ್ಮನವ್ರು ಹೇಳಿ. ಹೌದು, ಅವ್ರು ಹೇಳಿದ್ ಮಾತಾಡ್ಕೋಬೇಕಾದ್ರೆ ನಾನು ಕೇಳಿಸ್ಕೊಂಡಿದ್ದೀನಿ. ಅದನ್ನ ಇವತ್ತಿಗೂ ಇಟ್ಕೊಂಡಿರ್ತಾರೆ ಅವರು. ಅಷ್ಟೊಂದು ಪ್ರೀತಿ ವಿಶ್ವಾಸ ಇತ್ತು ಅವ್ರಿಬ್ರನ್ನಲ್ಲೂ. ಮನೇಲಿ ಈಗಲೂ ಜೋಪಾನ ಮಾಡಿ ಇಟ್ಕೊಂಡಿರ್ತಾರೆ. ಅದನ್ನೆಲ್ಲ ಬಹಳ ಇದಾಗಿ ಮಾಡಿ ಇಟ್ಕೊಂಡಿರ್ತಾರೆ ಅವರು. ಸ್ನೇಹಕ್ಕಂತೂ ವಿಷ್ಣುವರ್ಧನ್ ಸರ್ ಸ್ನೇಹಕ್ಕೆ ಸಂಕೇತ ಕಳಸ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅಂಬಿ ಅಣ್ಣ ಮತ್ತೆ ವಿಷ್ಣುದಾದ ಅವ್ರ ಇದ್ದ ಫ್ರೆಂಡ್ಶಿಪ್ ತುಂಬಾ ಆಪ್ತರು, ಅತ್ಯಾಪ್ತರು, ಜೀವಕ್ಕೆ ಜೀವ ಕೊಡೋ ಗೆಳೆಯರು. ನನಗೆ ಒಂದ್ ಘಟನೆ ಅದೇ ಹೇಳದ್ನಲ್ಲ, ರಾತ್ರಿ ಯಾವಾಗೋ ಅಂಬಿ ಕಾಲ್ ಮಾಡಿ ನಾನು ಟಿವಿ ನೋಡ್ತಾ ಇದ್ದೇನೆ, ನಾವು ಹಾಡುಗಳೆಲ್ಲ ನೋಡಿ ಬಹಳ ಖುಷಿ ಆಯ್ತು ಕಣ ಅಂತ ಸುಮ್ನೆ ಒಂದ್ಸರಿ ಭಯನೂ ಆಗ್ಬಿಟ್ಟಿದ್ರಂತ ವಿಷ್ಣುದಾದ. ಆ ತರದ ಕುಚ್ಚುಕು ಫ್ರೆಂಡ್ಸ್ ಅವರಿಬ್ರು. ಫ್ರೆಂಡ್ಶಿಪ್ ನೋಡಿದಾಗೆಲ್ಲ ನಿಮಗೆ ಅನ್ಸತ್ತಾ ಈ ತರ ಫ್ರೆಂಡ್ಸ್ ಗಳನ್ನ ಮಿಸ್ ಮಾಡ್ಕೋಬಾರ್ದು ಅಂತ? ನಿಜವಾಗ್ಲು ಅಂತ ಒಂದು ಸ್ನೇಹ ಇತ್ತು ಅವ್ರನಲ್ಲಿ. ಎಷ್ಟು ಪ್ರೀತಿ ವಿಶ್ವಾಸದಿಂದ ಇರೋರು ಅಂದ್ರೆ ಅಷ್ಟು ಪ್ರೀತಿ ವಿಶ್ವಾಸದಿಂದ ಇರೋರು. ಅವರು ಯಾರನ್ನೂ ಅಷ್ಟು ಬೇಗ ಮಾಡ್ಕೊಳ್ಳಲ್ಲ, ಮಾಡ್ಕೊಂಡ್ರೆ ಮಾತ್ರ ಬಿಡೋದಿಲ್ಲ. ಅಂತ ಮಹಾನ್ ವ್ಯಕ್ತಿ ಅವರು. ಅಷ್ಟು ಪ್ರೀತಿ ವಿಶ್ವಾಸ ಮಾಡ್ತಾರೆ. ಒಂದ್ಸರಿ ಮನ್ಸಿಗೆ ಹಚ್ಕೊಂಡ್ಬಿಟ್ರೆ ಅಂದ್ರೆ ಅವ್ರನ್ನ ಬಿಡೋದೇ ಇಲ್ಲ ಅವರು. ಅಷ್ಟೊಂದು ಪ್ರೀತಿ ವಿಶ್ವಾಸ ಅವರಿಬ್ಬರನಲ್ಲೂ ಇತ್ತು. ರೆಗ್ಯುಲರ್ ಇದ್ರ ಅಂಬಿ ಅಣ್ಣ ಮನೆಗೆ ಬರೋರು ಬೆಂಗಳೂರಿನಲ್ಲಿ ಇದ್ರು ಬರ್ತಾ ಇದ್ರು. ವಾರಕ್ಕೆ ಒಂದ್ ದಿವಸ 2 ದಿವಸ ಬಂದು ಹೋಗೋದು ಇರ್ತಾನೆ ಇರಲಿಲ್ಲ. ಬರ್ತಾ ಇದ್ರು, ಫೋನ್ ಮಾಡೋರು, ಬರ್ತಾ ಇದ್ರು, ಹೋಗ್ತಾ ಇದ್ರು. ಚೆನ್ನೈನಲ್ಲಿ ಇರೋರು ಕೂಡ ಚೆನ್ನೈ ಕೂಡ ಬರೋರು. ಬಹಳ ಇದಾಗಿದ್ರು ಅವರು. ಏನೇ ಸಲಹೆಗಳು ತಗೊಬೇಕಾದ್ರು ಅಂಬರೀಷ್ ಅಣ್ಣನ ಹತ್ರ ತಗೊಳ್ಳೋದು. ಹೌದು, ಇವ್ರು ಅವ್ರನ್ನ ಕೇಳೋರು, ಅವ್ರು ಇವ್ರನ್ನ ಕೇಳೋರು. ಹಾಗಿದ್ರು ಅವರು. ನೋಡಿ ಲಾಸ್ಟ್ ಅಲ್ಲಿ ಕೂಡ ಸಿನಿಮಾ ಕೂಡ ಮಾಡ್ಬಿಟ್ರಲ್ಲ ಕುಚ್ಚು ಅಂತ ಹೇಳ್ಬಿಟ್ಟು. ಹೌದೌದು, ಅದು ಸಿನಿಮಾ ದಿಗ್ಗಜರ ಸಿನಿಮಾ ಬೀಟ್ ಮಾಡಕ್ಕಲ್ಲ. ನಿಜವಾಗ್ಲು ಅಂತ ಒಂದು ಒಳ್ಳೆ ಸಿನಿಮಾ ಅದು. ಆ ಹಾಡುಗಳು ಕೇಳಿದ್ರೆ ಎಷ್ಟು ಇವತ್ತು ಕಣ್ಣಲ್ಲಿ ನೀರು ಬರ್ತಾ ಅದ್ರ ನೋಡಿದ್ರೆ. ಅವರಿಬ್ಬರು ಪ್ರೀತಿ ವಿಶ್ವಾಸ ಅದನ್ನಲ್ಲಿ ಹೇಗಿತ್ತು ಅನ್ನೋದು ಅದನ್ನಲ್ಲಿ ಗೊತ್ತಾಗತ್ತೆ. ಕಾರ್ಗಳ ಮೇಲೆ ಎಷ್ಟು ಪ್ರೀತಿ ಅವ್ರಿಗೆ? ಕಲೆಕ್ಷನ್ಸ್ ಎಷ್ಟು ಕಾರ್ಗಳಿದ್ವು ಅವ್ರಿಗೆ? ಕಾರ್ಗಳು ಅವ್ರಿಗೆ ಸ್ಪೋರ್ಟ್ಸ್ ಕಾರ್ ಅಂದ್ರೆ ತುಂಬಾ ಇತ್ತು. ಎಲ್ಲ ಸ್ಪೋರ್ಟ್ಸ್ ಕಾರ್ಗಳೆಲ್ಲ ಇಟ್ಕೊಂಡಿದ್ರು. ಸ್ಪೋರ್ಟ್ಸ್ ಕಾರ್ಗಳು ತುಂಬಾ ಇತ್ತು. ಸ್ಪೋರ್ಟ್ಸ್ ಕಾರ್ ಅಂದ್ರೆ ತುಂಬಾ ಇಷ್ಟ. ಅವರೇ ಓಡಿಸೋದು ಜಾಸ್ತಿ ಆಗಿ. ಅಂಬರೀಷ್ ಸರ್ಗೆ ಹೇಗೆ ಇಷ್ಟನೋ ಇವರಿಗೂ ಅದೇ ತರನೇ ಇತ್ತು. ಎಷ್ಟು ಕಾರ್ಗಳಿದ್ದು ಕಲೆಕ್ಷನ್? ಕಾರ್ ಅವಾಗ 2-3 ಕಾರ್ ಇದ್ವು ಎಲ್ಲ ಸ್ಪೋರ್ಟ್ಸ್ ಕಾರ್ಸ್. ಇವಾಗ ಕೂಡ ಅಲ್ಲಿ ಒಂದು ಕಾರ್ ಇಟ್ಟಿದ್ದಾರೆ ಅಲ್ಲಿ ಮೈಸೂರಿನಲ್ಲಿ, ನೀವು ನೋಡಿರ್ಬೋದು. ಹೌದು. ಆಮೇಲೆ ಇನ್ ಯಾರಾದ್ರೂ ಫ್ರೀಯಾಗಿ ಕಾರ್ ಕೊಡ್ತಾರೆ ಅಂತ ಹೇಳಿದ್ರೆ, ಅವ್ರು ಇಷ್ಟಪಟ್ಟಿದ್ ಕಾರ್ ಕೊಡ್ತಾರೆ ಅಂದ್ರೆ ಕಾಲ್ ಶೀಟ್ ಕೂಡ ಫ್ರೀಯಾಗಿ ಸಿಕ್ಬಿಡ್ಬಿಡ್ತದೆ. ಅಷ್ಟು ಕ್ರೇಜಿ. ಹೌದೌದು, ಧರ್ಮಸ್ಥಳದವ್ರು ಒಂದು ಕಾರ್ ಇಟ್ಟಿದ್ದಾರೆ. ಧರ್ಮಸ್ಥಳದವ್ರು ಒಂದು ಕಾರ್ ಇದೆ. ಹೌದು, ಅವ್ರು ಓಡಿಸ್ತಾ ಇದೆ ಧರ್ಮಸ್ಥಳದಲ್ಲಿ. ಇದು ಒಂದು ಮ್ಯೂಸಿಯಂ ಅಲ್ಲಿ. ಹೌದು, ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ. ಇವರೇ ತಗೊಂಡೋಗಿ ಕೊಟ್ಬಿಟ್ಟು ಬಂದ್ರು. ಧರ್ಮಸ್ಥಳದಲ್ಲಿದೆ. ಹಾಗೆ ಅವರ ನೆನಪಿಗೋಸ್ಕರ ಅಲ್ಲೊಂದಿದೆ, ಇಲ್ಲಿ ಮೈಸೂರಿನಲ್ಲಿ ಒಂದಿದೆ. ಮನೇಲಿ. ಹೌದು, ಮೈಸೂರು ಮನೇಲಿ ಸ್ಮಾರಕದಲ್ಲಿದೆ. ಹೌದು ಹೌದು.